ಎಲ್ಲರಿಗೂ ನಮಸ್ಕಾರ. ಈ ವರ್ಷದ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಂದಿನಂತೆ ಕಳೆದ ವಿಡಿಯೋಗಳಲ್ಲಿ ನನ್ನನ್ನು ಆಶೀರ್ವದಿಸಿ ಅನೇಕ ಅಭಿಪ್ರಾಯಗಳನ್ನು ತಿಳಿಸಿ ಸಿಕ್ಕಾಗ ತಮ್ಮ ಅತ್ಯಮೂಲ್ಯವಾದ ಸಲಹೆಗಳನ್ನು ನೀಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಚಿಕ್ಕಬಳ್ಳಾಪುರ ಅಭಿವೃದ್ಧಿಯಲ್ಲಿ ತಮ್ಮೆಲ್ಲರ ಸಲಹೆ ಸೂಚನೆಗಳು ಬಹಳ ಅತ್ಯಂತ ಉತ್ತಮವಾದ ಯೋಚನೆಗಳನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಹಾಗಾಗಿ ಧನ್ಯವಾದಗಳು. ಇವತ್ತಿನ ಮಹಿಳಾ ದಿನಾಚರಣೆ ಮತ್ತು ಮಾರ್ಚ್ ತಿಂಗಳಲ್ಲಿ ಆಚರಣೆ ಮಾಡ್ತಾ ಇರೋದ್ರಿಂದ ಈ ನಿಟ್ಟಿನಲ್ಲಿ ಇವತ್ತು ಕೆಲವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನಗೆ ಜನ್ಮ ನೀಡಿದಂಥ ತಾಯಿ, ಅದೇ ರೀತಿ ನನ್ನ ಧರ್ಮಪತ್ನಿಯಾಗಿ ನನ್ನ ಎಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥ ನನ್ನ ಧರ್ಮಪತ್ನಿ, ನನ್ನ ಜೊತೆ ಹುಟ್ಟಿರ್ತಕ್ಕಂಥ ನನ್ನ ಸಹೋದರಿ, ಗೆಳೆಯರು ಎಲ್ರಿಗೂ ಸಹ ನಾನು ವಂದನೆಗಳನ್ನು ತಿಳಿಸ್ತೇನೆ ಹಾಗೂ ಶುಭಾಶಯಗಳನ್ನು ತಿಳಿಸ್ತೇನೆ. ನನ್ನ ಜೀವನದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ತ್ರೀ ಪ್ರಧಾನ ಸಂಬಂಧಗಳಿಗೆ ನಾನು ನಮಸ್ಕಾರಗಳನ್ನು ಈ ಸಮಯದಲ್ಲಿ ತಿಳಿಸ್ತೇನೆ. ಸಾಮಾನ್ಯವಾಗಿ ಇವತ್ತೊಬ್ಬರು ಪ್ರಶ್ನೆ ಮಾಡಿದ್ರು, ಯಾಕೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿಯಲ್ಲಿ ಸ್ತ್ರೀ ಪಾತ್ರ ಏನು ಅಂತ. ಬಂಧುಗಳೇ, ಈ ವಿಚಾರವನ್ನು ಮಾತಾಡಲಿಕ್ಕೆ ಭಾಳ ಮುಖ್ಯವಾಗಿ ಎರಡು ಕಾರಣಗಳು. ಒಂದನೇದು, ನಾವು ಇವತ್ತು ನಮ್ಮ ಮಹಿಳೆಯರಿಗೆ ಯಾವ ರೀತಿಯಾದ ಗೌರವ ನೀಡಬೇಕಿತ್ತು, ನೀಡ್ತಿಲ್ಲ ಅನ್ನೋಂಥದ್ದು. ಎರಡನೇದು, ಒಂದು ಕ್ರಾಂತಿ ಅನ್ನೋಂಥದ್ದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗಬೇಕಾಗಿದೆ. ಅದು ಎರಡನೇ ಭಾಗವಾಗಿ ಮಾತಾಡ್ತೀನಿ. ಮೊದಲನೇದಾಗಿ, ಎಲ್ಲಿ ಒಂದು ಹೆಣ್ಣನ್ನು ಪೂಜಿಸಲ್ಪಡುವಳೋ ಅಲ್ಲಿ ದೇವಾನುದೇವತೆಗಳ ವಾಸಿಸುತ್ತಾರೆ ಎಂಬುದು ನಮ್ಮ ನಾಡ್ನುಡಿ. ಹಾಗಾದರೆ ದೇವಾನುದೇವತೆಗಳು ಅಂತಂದಾಗ ಮೊದಲನೇದಾಗಿ ನಮ್ಮ ತಾಯಿಗೆ ನಾವು ಯಾವ ಗೌರವನ ಕೊಡಬೇಕು, ನನ್ನನ್ನು ನಂಬಿ ಬಂದಂಥ ಪತ್ನಿಗೆ ಯಾವ ಗೌರವನ ನೋಡಬೇಕು, ಅದೇ ರೀತಿ ನನ್ನನ್ನು ನಂಬಿ ಬಂದಂತಹ ನನ್ನ ಜೊತೆಯಲ್ಲಿ ಹುಟ್ಟಿದಂಥ ನನ್ನ ಸಹೋದರಿಯರಿಗೆ ಯಾವ ಗೌರವ ಕೊಡಬೇಕು. ಇದು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಇದಾದ ನಂತರ ನಮ್ಮನೆಯಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಕೊಡೋ ಗೌರವಕ್ಕೂ ಬೇರೆ ಮಹಿಳೆಯರನ್ನು ನಾವು ನೋಡೋ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಆಗ್ತಾಯಿದೆ. ಸೊ ಅದನ್ನು ನಾವು ಬಿಡಬೇಕು. ಕಾರಣ ಇಷ್ಟೇ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪೋಸ್ಕೋ ಕೇಸುಗಳು ಜಾಸ್ತಿ ಆಗ್ತಾಯಿದೆ, ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತಾಯಿದೆ, ಈ ಚಿಕ್ಕ ವಯಸ್ಸಿನಲ್ಲಿ ಲವ್ ಅಫೇರ್ಸು ಜಾಸ್ತಿ ಆಗ್ತಾಯಿದೆ. ಇವುಗಳಿಂದ ಮಕ್ಕಳ ಭವಿಷ್ಯ ಹಾಳಾಗ್ತಾಯಿದೆ, ಹೆಣ್ಮಕ್ಳ ಭವಿಷ್ಯ. ದಯವಿಟ್ಟು ನಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ, ಬೇರೆಯವ್ರ ಮನೆ ಹೆಣ್ಮಕ್ಳು ಬೇರೆ ಅಲ್ಲ, ಇಬ್ಬರೂ ಒಂದೇ. ಸಮಾಜದಲ್ಲಿ ನಾವು ತಾಯಿನ ಎಷ್ಟು ಪೂಜ್ಯ ಮಾಡ್ತೀವೋ ನಮ್ಮ ಧರ್ಮಪತ್ನಿಯನ್ನು ಬಿಟ್ಟು ಬೇರೆಲ್ಲ ಸ್ತ್ರೀಯರನ್ನು ನಾವು ಗೌರವಿಸೋದನ್ನು ಕಲಿಬೇಕು. ಯಾಕೆಂತಂದರೆ ನಾವು ಶಾಲೆಗಳಲ್ಲಿ ಕಲಿತಂಥ ನೀತಿ ಪಾಠಗಳು ಹಾಗೂ ನಮ್ಮ ಜೊತೆ ಒಡಹುಟ್ಟಿದ ಸಹೋದರಿಯರಿಗೆ ಆಗುವ ಕಷ್ಟಗಳನ್ನು ನಾವು ಎದುರಿಸೋಂಥವ್ರು ನಾವು, ಹಾಗೂ ಸಹೋದರಿಯರಿಗೆ ಹೋರಾಟ ಮಾಡೋಂಥ ನಾವು ಮತ್ತೊಂದು ಮಹಿಳೆಯ ಬಗ್ಗೆ ಚುತ್ಯವಾಗಿ ಮಾತಾಡೋಂಥದ್ದು ಇರ್ಬೋದು, ಅಗೌರವ ಕೊಡುವಂಥದ್ದು ಇರ್ಬೋದು, ಕೆಲಸ ಮಾಡೋ ಸ್ಥಳದಲ್ಲಿ ತುಂಬ ನೆಗ್ಲಿಜೆನ್ಸಿಯಾಗಿ ನೋಡೋವಂಥದ್ದು ಇರ್ಬೋದು, ಅಥವಾ ಅಸಡ್ಡೆ ಭಾವನೆಯಿಂದ ಮಾತಾಡ್ಸೋಂಥದ್ದಾಗಿರ್ದು, ಇವೆಲ್ಲವನ್ನು ನಿಲ್ಲಿಸಬೇಕಾಗಿದೆ. ನೋಡಿ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಂತ ಯಶಸ್ಸಿನ ಮಹಿಳೆಯರಿದ್ದಾರೆ. ರಾಜಕೀಯದಲ್ಲಿ MLA ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಲಾಯರ್ಸ್. ಸುಮಾರು ಒಂದು 80 ಜನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಲಾಯರ್ಸ್ ಇದ್ದಾರೆ, ಹೆಣ್ಮಕ್ಳು. ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತ ನಾವು ತೋರಿಸ್ಲಿಕ್ಕೆ ಆಗಲ್ಲ. ಎಲ್ಲ ಕ್ಷೇತ್ರದಲ್ಲೂ ಸಹ ಮಹಿಳೆಯರ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾರೆ. ಆದರೆ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ, ನನ್ನ ಸಹೋದರಿಗೆ, ನನ್ನ ಹೆಂಡತಿಗೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರೂ ಸೇರಿ ನಾವು ಮಹಿಳೆಯರನ್ನು ಗೌರವಿಸುವ ಮೂಲಕ, ಮಹಿಳೆಯರು ಯಾರಾದರೂ ಯಶಸ್ಸಿಗೆ ತೊಂದರೆ ಆಗ್ತಾಯಿದ್ದ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆಯಾಗಿ ನಿಲ್ಲಬೇಕಾಗಿದೆ. ಹಾಗಾದರೆ ಯಾವುದಾ ರಕ್ಷಣೆ ಅಂತಂದಾಗ, ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರು ಧೈರ್ಯವಾಗಿ ಹೋರಾಡೋಂಥ ಸ್ಥಿತಿ ಆಗಬೇಕು. ಕೆಲಸ ಮಾಡೋವಂಥ ಜಾಗದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ನೀಡಿದಾಗೆ, ನನ್ನ ಮಗಳಿಗೆ ನಾನು ಎಷ್ಟು ಮಾತ್ರ ರಕ್ಷಣೆ ನೀಡ್ತೇನೋ, ನನ್ನ ತಂಗಿಗೆ ನಾನು ಎಷ್ಟು ಮಾತ್ರ ರಕ್ಷಣೆ ನೀಡ್ತೀನೋ, ಉದ್ಯೋಗ ಸ್ಥಳದಲ್ಲಿ ಅವ್ರಿಗೆ ರಕ್ಷಣೆ ಕೊಡಬೇಕು. ಯಾರಾದರೂ ಬಡ ಹೆಣ್ಣು ಮಕ್ಕಳು ಓದ್ತಾ ಇರೋವಂಥ ಸಂದರ್ಭದಲ್ಲಿ ಅವ್ರಿಗೆ ಉನ್ನತ ಶಿಕ್ಷಣಕ್ಕೆ ಅಥವಾ ಅವ್ರಿಗೆ ವ್ಯವಸ್ಥೆಗೆ ತೊಂದರೆ ಆದಾಗ ಅಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಭಾಳ ಮುಖ್ಯವಾಗಿ ನಮ್ಮನೆಗೆ ಬರ್ತಕ್ಕಂಥ ಹೆಣ್ಣು ಗೌರವಿಸಬೇಕು. ಆಕೆಗೆ ಜೀವನವನ್ನು ಕಟ್ಕೊಡ್ಲಿಕ್ಕೆ ಭಾಳ ಮುಖ್ಯವಾಗಿ ಯಾವುದೇ ಒಂದು ಹೆಣ್ಣು ಒಂದು ಮನೆಗೆ ಸೊಸೆಯಾಗಿ ಬಂದಂಥ ಸಂದರ್ಭದಲ್ಲಿ
ಸುಮಾರು 25 ವರ್ಷಗಳ ಕಾಲ ಬೇರೆ ಒಂದು ಮನೆಯಲ್ಲಿ ಬೆಳೆದಿರ್ತಾಳೆ. ಅಂಥ ಹೆಣ್ಣನ್ನು ನಮ್ಮನೆಗೆ ಬಂದ ತಕ್ಷಣ ನಮಗೆ ಅಡ್ಜಸ್ಟ್ ಆಗಬೇಕಂದ್ರೆ ಟೈಮ್ ತಗೊಳುತ್ತೆ. ಹಾಗಾಗಿ ಹೆಣ್ಣಿಗೆ ಹೆಣ್ಣೇ ಶತ್ರು ಅಥವಾ ಒಂದು ಕುಟುಂಬದ ಸಂಪೂರ್ಣ ಜವಾಬ್ದಾರಿ, ಸಂಪೂರ್ಣ ಬೆಳವಣಿಗೆ, ಆ ಕುಟುಂಬದ ಶ್ರೇಯಸ್ಸು ಆ ಮನೆ ಹೆಣ್ಮಕ್ಳಲ್ಲಿರ್ತದೆ. ಹಾಗಾಗಿ ಆ ಹೆಣ್ಮಕ್ಳು ಸಹ ಬಂದ ಸೊಸೆಯಂದರನ್ನು ತಮ್ಮ ಮಕ್ಕಳಂತೆ ಅವ್ರಿಗೂ ಸಹ ಸುಮಾರು ಒಂದು 4-5 ವರ್ಷಗಳ ಕಾಲ ಸಮಯ ಬೇಕಾಗ್ತದೆ. ಅವರು ಆ ಮನೆಗೆ ಹೊಂದಾಣಿಕೆ ಆಗೋದಕ್ಕೆ ಮತ್ತು ಆ ಕುಟುಂಬದ ನಡುವೆ ಸಂಬಂಧಗಳ ಬೆಳೆಸ್ಕೊಳೋದಕ್ಕೆ. ಆಕೆಗೆ ಇದು ನನ್ನ ಕುಟುಂಬ ಅನ್ನೋ ಭಾವನೆಯನ್ನು ನಾವು ಮೂಡಿಸ್ಬೇಕಾಗಿದೆ. ಇದೆಲ್ಲದರ ನಂತರ ನೆಕ್ಸ್ಟು ಬರ್ತಕ್ಕಂಥದ್ದು ಶಿಕ್ಷಣ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೆಣ್ಮಕ್ಳು ಉತ್ತಮ ಶಿಕ್ಷಣ ಪಡಿತಾ ಇದ್ದಾರೆ. ಸೊ ವುಮೆನ್ಸ್ ಕಾಲೇಜ್ ಇದೆ. ಸೊ ಅಲ್ಲಿ ಮಕ್ಕಳು ಹಳ್ಳಿಗಳಿಂದ ಬರ್ತಾಯಿದ್ದಾರೆ. ಅವ್ರಿಗೇನಾದರೂ ಸಹಾಯ ಮಾಡಲಿಕ್ಕಾಗೋಂಥ ಸಂದರ್ಭದಲ್ಲಿ ನಾವು ಮಾಡೋಣ. ಉದ್ಯೋಗ ಸ್ಥಳದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ನಾವು ಗೌರವವನ್ನು ಕೊಡೋಣ. ಅದೇ ರೀತಿ ಹೆಣ್ಮಕ್ಳಿಗೆ ಎಲ್ಲಾದರೂ ಕೆಲಸದ ಅವಶ್ಯಕತೆಗಳಿದ್ದಾಗ ಕೆಲಸ ಸಿಕ್ತಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಅವ್ರಿಗೆ ರಕ್ಷಣೆಯಾಗಿ ನಿಲ್ಲೋಣ. ಸಹೋದರತ್ವ ಭಾವನೆಯನ್ನು ಎಲ್ಲರಲ್ಲೂ ನಾವು ಮೂಡಿಸೋಣ. ಯಾಕೆಂತಂದರೆ ನಾವು ನೋಡ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ನಮ್ಮ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಪ್ರತಿಯೊಬ್ಬರೂ ಸಹ ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಚರ್ಚಿಸಿದ್ದಾರೆ. ಅವರೆಲ್ಲ ನಮಗೆ ಸ್ಫೂರ್ತಿಯಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರೆಲ್ಲರೂ ನಮಗೆ ಆದರ್ಶಪ್ರಾಯರಾಗಿರ್ತಾರೆ. ಮೊದಲನೇದಾಗಿ ನಮ್ಗೆ ಆದರ್ಶವಾಗಿ ನಮ್ಮ ತಾಯಿ ಇರ್ತಾರೆ. ಸೊ ನಮ್ಮ ಸಹೋದರಿಯರಿರ್ತಾರೆ, ನಮ್ಮ ಧರ್ಮಪತ್ನಿ ಇರ್ತಾರೆ, ನಮ್ಮ ಮಕ್ಕಳು ಇರ್ತಾರೆ. ಸೊ ಇವ್ರನ್ನೆಲ್ಲನೂ ನಾವು ಪೂಜ್ಯ ರೀತಿಯಲ್ಲಿ ಕಾಣಬೇಕಾಗಿದೆ. ಇವತ್ತು ನಾವು ಸ್ತ್ರೀಗೆ ಸಮಾನ ಸ್ಥಾನಮಾನದಕ್ಕಿಂತ ಹೆಚ್ಚಿನದಾಗಿ ಅವ್ರಿಗೆ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಅವರ ಕುಟುಂಬಗಳಿಗೆ ಒಂದು ರಕ್ಷಣಾ ಕವಚವಾಗಿ ನಾವು ನಿಲ್ಲಬೇಕಾಗಿದೆ. ಸೊ ಹಾಗಾಗಿ ಮಹಿಳೆಯರನ್ನು ಗೌರವಿಸೋಣ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಮಾಜದಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡೋಣ. ಉದ್ಯೋಗ ಅವಕಾಶಗಳಲ್ಲಿ, ಉದ್ಯೋಗ ಸ್ಥಳಗಳಲ್ಲಿ ಅವ್ರಿಗೆ ರಕ್ಷಣೆ ನೀಡೋಣ. ಅದೇ ರೀತಿ ಬಹಳ ಮುಖ್ಯವಾಗಿ ಹೆಣ್ಮಕ್ಳು ಯಾರಾದರೂ ಒಳ್ಳೆ ಅಚೀವ್ಮೆಂಟ್ ಮಾಡಿದಾಗ ಅವ್ರನ್ನ ಗುರುತಿಸಿ ಅವ್ರನ್ನ ಸತ್ಕಾರ ಮಾಡೋಂಥ ಕೆಲಸಗಳು ನಾವು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಕೇವಲ ಜಯಂತಿಗೆ ಸೀಮಿತವಾಗದೆ ಅಂಥವರನ್ನು ಗುರುತಿಸಿ ಅವರಿಗೆ ಸನ್ಮಾನಗಳು ಮತ್ತು ಅವರನ್ನು ಮತ್ತೊಂದು ಸಮುದಾಯದ ಮಹಿಳೆಯರು ಅಭಿವೃದ್ಧಿಗೊಳ್ಳಕ್ಕೆ ಈ ವಿಚಾರವನ್ನು ಹೆಚ್ಚು ಪ್ರಚಾರ ಮಾಡಬೇಕಾಗಿದೆ. ಇವತ್ತು ಏನು ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ನಾಯಕರು ಅಂತಿದ್ದಾರೆ ಅಥವಾ ದೊಡ್ಡ ನಾಯಕರಾಗಿ ಬೆಳೀಬೇಕು ಅಂತಿದ್ದಾರೆ, ತಾವುಗಳು ಅಟ್ಲೀಸ್ಟು ಇನ್ನು ಮುಂದೆ ಆದರೂ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಅಥವಾ ನಗರಗಳಲ್ಲಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿದಂಥ ಮಹಿಳೆಯರನ್ನು ಗುರುತಿಸಿ ಅವರನ್ನು ಸಮಾಜಕ್ಕೆ ನಾವು ಪರಿಚಯಿಸಿದ್ದೇ ಆದರೆ ಮತ್ತೊಂದು ಹೆಣ್ಮಗು ಖಂಡಿತ ಆ ಸ್ಥಾನವನ್ನು ತಲುಪ್ತಾಳೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವುಗಳೆಲ್ಲರೂ ಈ ಕೆಲಸ ಮಾಡ್ತೀರಂತ ಆಶಿಸ್ತೇನೆ. ಇವತ್ತು ಕ್ರಿಕೆಟ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಎಲ್ಲ ಕ್ರಿಕೆಟ್ ನೋಡ್ತಿದ್ದೀರಾ, ಎಲ್ರಿಗೂ ಶುಭಾಶಯಗಳು ತಿಳಿಸ್ತೀನಿ. ಅದೇ ರೀತಿ ಮುಂದಿನ ವಾರ ಅತ್ಯಂತ ದೊಡ್ಡ ಜ್ವಾಲಾಂತ ಸಮಸ್ಯೆ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸೊ ಅದು ಬಹಳ ಕಷ್ಟಕರವಾಗಿದೆ. ಸೊ ಇದರ ವಿಚಾರವಾಗಿ ಆಗಲೇ 15 ದಿನಗಳಿಂದ ಅದನ್ನು ರಿಸರ್ಚ್ ಮಾಡ್ತಾಯಿದ್ದೀನಿ. ಸೊ ಮುಂದಿನ ವಾರ ಎಲ್ಲರೂ ದಯವಿಟ್ಟು ಶನಿವಾರ ಸಂಜೆ 8 ಗಂಟೆಗೆ ಎಲ್ಲರೂ ಫೇಸ್ಬುಕ್ ಲೈವಲ್ಲಿ ಬರೋಣ. ಮುಂದಿನ ವಾರ ದಯವಿಟ್ಟು ಆನ್ಲೈನಲ್ಲೇ ಎಲ್ಲರೂ ಸಹ ಸೇರೋಣ. ಭಾಳ ಮುಖ್ಯವಾಗಿ ಭೂಮಿ ವಿರುದ್ಧ ರೈತರು ಪಡ್ತಾ ಇರ್ತಕ್ಕಂಥ ಕಷ್ಟಗಳು ಮತ್ತು ಇಂಡಸ್ಟ್ರಿಯಲ್ ಏರಿಯಾಗಳನ್ನು ಸ್ಥಾಪನೆ ಮಾಡೋದ್ರ ಬಗ್ಗೆ ಹಾಗೂ ನೀರಾವರಿ ವ್ಯವಸ್ಥೆ, ಈ 3 ರೈತರಿಗೆ ಸಂಬಂಧಿಸಿರೋದ್ರಿಂದ ಮುಂದಿನ ವಾರ ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿಯ ಮತ್ತೊಂದು ಮುಖವನ್ನು ನಿಮಗೆ ಪರಿಚಯ ಮಾಡಲಿದ್ದೇನೆ. ಸೊ ಹಾಗಾಗಿ ಮುಂದಿನ ಶನಿವಾರ ನಾವೆಲ್ಲರೂ ಸಿಗೋಣ ಅಂತ ಹೇಳ್ತಾ ಈ ವಾರವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.